ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ರಾಮನ್ ತೋರಿಸಿರ್ತಕ್ಕಂಥ ಸೀತಾದೇವಿ ಆಭರಣಗಳ ಮೇಲೆ ಯಾವ ಬಗೆಯ ಶೈಲಿ ಇತ್ತೋ ಆ ಶೈಲಿ ಆಭರಣಗಳು ಸಹ ಎಲ್ಲೂ ಕಾಣಿಸಲಿಲ್ಲ. ಆ ಒಡವೆಗಳನ್ನು ನೋಡ್ತಾ ಹೇಳಿದೆ ಅಂತ ಹೇಳಿದ್ವಲ್ಲ ನಾವು, ಅದರ ಪ್ರಕಾರ ನೋಡ್ತಾ ಇದ್ದಾನೆ ಈ ಹೆಂಗಸರನ್ನು. ಮೈ ಮರೆತು ಮಲಗಿರ್ತಕ್ಕಂತಹ ಮಾನವ ಹೆಂಗಸರನ್ನು ಸುಂದರವಾಗಿದ್ದಾರೆ. ಎಲ್ಲೆಲ್ಲಿ ನಿಂತು ತಂದಿಟ್ಕೊಂಡಿದ್ದಾನೋ ಈ ರಾಕ್ಷಸ. ಯಾರ್ಯಾರ ರಾಜರ ಮಕ್ಕಳನ್ನು ಎತ್ಕೊಂಡು ಬಂದಿದ್ದಾನೋ. ಮನೆ ಹಾಳ ಏನೇನು ಮಾಡ್ತಾನೋ ಈ ರಾಕ್ಷಸ. ಏನು ಬಂದಿತ್ತು ಇವನಿಗೆ? ಅಲ್ಲ, ಇವರೆಲ್ಲರೂ ಅವನು ಸ್ವಂತದವರೇ ಆಗಿಬಿಟ್ಟಿದ್ದ ಮೇಲೆ ಇನ್ನು ಸೀತೆನೇ ಯಾಕೆ ತರಕ್ಕೆ ಇವನು? ಅದು ಬೇರೆ ಅವನಿಗೆ. ಕೆಲವರು ಇಷ್ಟಪಟ್ಟು ಮಹಾರಾಜರು ಮದುವೆ ಮಾಡಿದ್ದಾರೆ ಇವನಿಗೆ 100 ಕನ್ಯೆಯರನ್ನು. ಅಯ್ಯೋ ಮೂದೇವಿ, ಇವನಿಗೆ ಯಾಕೆ ಆ ಸೀತೆಯನ್ನು ಎತ್ಕೊಂಡು ಬಂದ ಇವನು ಅಂತ ಬೈಕೋತಾ ಇದ್ದಾನೆ ರಾವಣನ್ನ. ಇವನಿಗೇನು ಬಂತು? ಇಷ್ಟೊಂದು ಜನ ಇದ್ದಾರಲ್ಲಿ. ಪ್ರತಿ ಮನೆಯೂ ಇದೇ ಮುಖ್ಯವಾದ ರಾಜಮೌರ್ಯಮೇನೋ ಅನ್ನಂತೆ ಕಾಣ್ತಾ ಇತ್ತು ಅವನಿಗೆ. ಇದೇ ಇರ್ಬೋದು. ಹಾಗೆ ಮುಂದೆ ಹೋದಾಗ ಎತ್ತರವಾದ ಒಂದು ದೊಡ್ಡ ಭವನ ಕಾಣಿಸುತ್ತೆ. ಒಳ್ಳೊಳಗೆ ಒಂದೊಂದು ಮನೆಗಳಂತ ಹೇಳಿದ್ನಲ್ಲ. ಆದರೆ ಆ ಭವನ ಸ್ವಲ್ಪ ಕ್ರೂರ ರೀತಿಯಲ್ಲಿತ್ತು. ಜೊತೆಗೆ ಎಲ್ಲೂ ಕಾಣಿಸಿದ ವಿಕಾರವಾದ ರಾಕ್ಷಸ ಸ್ತ್ರೀ ಸೈನಿಕರು ಅಲ್ಲಿ ಕಾಣಿಸಿದ್ರು. ಇದರ ಮಧ್ಯದಲ್ಲಿ ಒಂದು ಭವನ ಇತ್ತು. ಅಲ್ಲಿ ವಿಕಾರವಾದ ಸ್ತ್ರೀಯರಿದ್ದಾರೆ, ರಾಕ್ಷಸ ಸ್ತ್ರೀಯರು. ಹನುಮಂತ ಪುಸಕ್ಕನೆ ಅದರೊಳಗೆ ಪ್ರವೇಶಕ್ಕೆ ಹೋದವನೇ ಏನೋ ಅನುಮಾನ ಬಂದು ಹಾಗೆ ನಿಂತುಬಿಟ್ಟ. ಅಲ್ಲಿ ಒಳಗೆ ಹೋಗಬೇಕು ಅಂತ ಹೋದ. ಆದರೆ ಇದ್ದಕ್ಕಿದ್ದಾಗ ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಯಾಕೆ ಯಾರು ಇರಲಿ, ತಡಿ ನೋಡೋಣ, ಇದು ಏನಿರ್ಬೋದು, ಇದು ನಿಜವಾಗಿಯೂ ಭವನವೇನಾ ಅಂತ ಅನುಮಾನ ಬಂತವನಿಗೆ. ಯಾಕೆಂದರೆ ಮಾಯೆ, ಮಾತಿಗೂ ಮಾಯೆ ಇಲ್ಲಿ ಅಂಥೇಳಿ ಒಂದು ಸತಿ ಒಂದು ಪ್ರಾಕಾರದಲ್ಲಿ ಸುತ್ತಲೂ ತಿರುಗಾಡಿ ನೋಡಿದಾಗ ಆ ಭವನದ ಕೆಳಗೆ ಕೆಲವು 1000 ಭೂತಗಣಗಳು ಒಮ್ಮೂಯಿ ಸೂಕ್ಷ್ಮ ರೂಪದಲ್ಲಿದ್ದು ಅದನ್ನು ಹೊತ್ಕೊಂಡಿರ್ತಕ್ಕಂಥದ್ದು ಕಾಣಿಸ್ತು. ಭವನದೊಳಗೆ ಒಂದು ಭವನ, ಅಲ್ಲಿ ಯಾವುದೋ ವೃತ್ತಾಕಾರವಾಗಿರ್ತಕ್ಕಂಥ ಇನ್ನೊಂದು ಭವನ, ಅಲ್ಲಿ ಸುತ್ತೂ ಶ್ರೀ ರಾಕ್ಷಸರ ಕಾವಲು ಕಾಯ್ಕೊಂಡಿದ್ದು. ಒಳಗೆ ಹೋಗಬೇಕು ಅಂದಾಗ ಅವನಿಗೊಂದು ಅನುಮಾನ ಬಂತು. ಒಂದು ಸುತ್ತು ಹಾಕೋಣ ಇದಕ್ಕೆ ಯಾವುದಕ್ಕೂ, ಈ ಭವನದ ಸುತ್ತು ಅಂತೇಳಿ ಸುತ್ತು ಹಾಕಿದಾಗ ಬೇಕಾದಷ್ಟು ಲಕ್ಷಾಂತರ ಕೈಗಳು, ಭೂತಗಣಗಳು ಎಲ್ಲವೂ ಹಿಡ್ಕೊಂಡಾಗ ಕಾಣಿಸ್ತು ಅವನಿಗೆ. ನೋಡಿದಾಗ ಅದು ಭವನಾಕಾರದಲ್ಲಿರ್ತಕ್ಕಂಥ ವಿಮಾನ ಅಂತಕ್ಕಂಥದ್ದು ಗೊತ್ತಾಯಿತು. ಓಹೋ, ಇದು ಒಂದು ದೊಡ್ಡ ವಿಮಾನ. ಈ ವಿಮಾನವನ್ನು ಕೆಳಗಡೆ ಭೂತಗಣ ಹೊತ್ತು ನಿಂತ್ಕೊಂಡಿವೆ. ಓಹೋ ಅಂದ್ಕೊಂಡ, ಆಶ್ಚರ್ಯಪಟ್ಟ. ಇದು ಹೊರಗಡೆ ಕಾಣೋದೇ ಇಲ್ಲ, ಆಕಾಶದಿಂದ ನೋಡಿದ್ರೂ ಕಾಣ್ತಾ ಇಲ್ಲ. ಇದು ರಾಜಭವನದ ಮುಂದೆ ಕೂಡ ಸೂಚನೆಗಳೆಲ್ಲ ಕಾಣುವಂಥದ್ದು. ರಾಜಭವನದ ಬೀದಿಯಲ್ಲೂ ಕೂಡ ಎಲ್ಲೂ ಕೂಡ ಕಾಣೋದಿಲ್ಲ ಈ ಒಂದು ವೃತ್ತಾಕಾರದ ಮಾಯಾಭವನ ಒಳಗಿರ್ತಕ್ಕಂಥದ್ದು. ಆಶ್ಚರ್ಯಕರವಾಯಿತು. ಒಳಗಡೆ ಬಗ್ಗೆ ನೋಡ್ತಾನೆ ಏನಿರ್ಬೋದು ಅಂತ. ಅಲ್ಲಿ ರಾವಣನು ಗರ್ವದಿಂದ ಕೊಚ್ಚಿಕೊಳ್ತಾ ಇರತಕ್ಕಂಥ ತನ್ನ ಪುಷ್ಪಕ ವಿಮಾನವನ್ನು ಭೂತಗಣಗಳ ಮೇಲಿಟ್ಟು ಅದನ್ನೇ ಮಹಾಭವನವನ್ನಾಗಿ ಮಾಡಿಕೊಂಡಿದ್ದಾನೆ. ಅದರೊಳಗೆ ವಾಸವಾಗಿದ್ದಾನೆ. ನೋಡಿ ಎಂಥ ಒಂದು ಉಪಾಯ ಮಾಡಿದ್ದಾನೆ. ಯಾವತ್ತಾದರೂ ಹಾರೋಟೋಗ್ಬಿಡ್ಬೋದು. ಹಾಗೆ ಕೆಲವು ವಿಚಾರಗಳು ನಾವು ಕೇಳ್ತಾ ಇರ್ತೀವಲ್ಲ, ಅವರು ತಪ್ಪಿಸ್ಕೊಂಡೋದ್ರು, ಆ ಮಹಾರಾಜ ತಪ್ಪಿಸ್ಕೊಂಡೋದ, ವಿಮಾನದಲ್ಲಿ ಹೊರಟೋದ ಅಂತ. ಹಾಗೆ ಹಾರೋಟೋಗುವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪುಷ್ಪಕ ವಿಮಾನವನ್ನು ಭವನವನ್ನಾಗಿ ಮಾಡಿಕೊಂಡಿದ್ದಾನೆ.
ಸಾಮಾನ್ಯ ಭವನವಲ್ಲ, ಪುಷ್ಪ ವಿಮಾನ ಕೂಡ ಭಾಳ ದೊಡ್ಡದೇ. ಜೈ ಗುರುದತ್ತ. ಮುಂದೆ ನೋಡೋಣ ಏನಾಗುತ್ತೆ.